ಏನಿದು? ಅಯ್ಯೋ ಏನಪ್ಪ, ಏನಾಯ್ತು? ಏನಿದು ಬ್ಯಾಂಡೇಜ್ ಇಲ್ಲ? ಪರಲ್ಲ ಮೇಡಮ್, ಸಣ್ಣ ಗಾಯ. ಆದರೆ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಮುಖ್ಯವಾದ ವಿಷಯನಾ? ಏನಪ್ಪ? ಮಂಗಳಮ್ಮ ನಿಜವಾಗ್ಲೂ ಮನೆ ಕೆಲಸದವಳಲ್ಲ. ಅವಳ ಹೆಸರು ಮಂಗಳಮ್ಮ ಅಲ್ಲ, ಅವಳ ಹೆಸರು ಶುಭ ಅಂತ. ಅವಳು ಅನಂತು ಕಡೆ ಅವಳು. ಏನ್ ಹೇಳ್ತಿದ್ಯಾರು? ಅವಳು ಅನಂತು ಕಡೆಯವಳ? ಹೌದು. ಇವತ್ತು ಮಂಗಳಮ್ಮ ಮನೆಯಿಂದ ಆಚೆ ಹೊರಟಾಗ ನನಗೆ ಅವಳ ಮೇಲೆ ಅನುಮಾನ ಬಂತು. ನಾನು ಅವಳನ್ನ ಫಾಲೋ ಮಾಡಿದೆ. ಅವಳು ಯಾವುದೋ ಮನೆ ಒಳಗಡೆ ಹೋದ್ಲು. ಆಚೆ ಬರೋ ಅಷ್ಟರಲ್ಲಿ ಅವಳು ವೇಷನೇ ಬದಲಾಗಿತ್ತು. ಅವಳೇ ಮಂಗಳಮ್ಮ ಅಂತ ಕಣ್ಣಿಡಕ್ಕೆ ಆಗದಿರೋಷ್ಟು ಬದಲಾಗಿದ್ಲು. ಅವಳ ಹತ್ರ ದೊಡ್ಡ ಮನೆ ಇದೆ, ಕಾರ್ ಇದೆ. ನಾನು ಅವಳ ಕಾರ್ನ ಫಾಲೋ ಮಾಡಿದೆ. ಅವಳು ಸೀದಾ ಹೋಗಿ ನೀವು ಹೇಳ್ತಿರ್ತೀರಲ್ಲ ಅನಂತು, ಆ ವ್ಯಕ್ತಿನ ಮೀಟ್ ಮಾಡಿದ್ಲು. ನಾನು ಅವರಿಬ್ಬರು ಮಾತಾಡ್ತಿರೋದನ್ನು ನೋಡಿದೆ. ನಾನು ಎಲ್ಲಿ ನಿಮ್ಮ ಹತ್ರ ಬಂದು ಎಲ್ಲ ವಿಷಯ ಹೇಳ್ತೀನೋ ಅಂತ ನನ್ನನ್ನು ಕೊಲೆ ಮಾಡೋದಕ್ಕೆ ನೋಡಿದ್ರು. ಆ ಗಲಾಟೆಯಲ್ಲಿ ಸ್ವಲ್ಪ ಗಾಯ ಆಯಿತು. ಮಂಜು, ಕೇಳಿದ್ಯಾ ಮಂಜು? ಆ ಮಂಗಳಮ್ಮ ಅನಂತು ಕಡೆಯವಳಂತೆ. ನನಗೆ ಮೊದಲಿಂದನೂ ಅನುಮಾನ ಇತ್ತು. ಸುಳ್ಳು ಹೇಳ್ತದನಮ್ಮ. ಪಾಪ ಮಂಗಳಮ್ಮನ ಮೇಲೆ ಈ ತರ ಕತೆ ಕಟ್ಟಕ್ಕೆ ಹೇಗೋ ಮನ್ಸು ಬಂತು ನಿಂಗೆ? ಸುಳ್ಳ? ನಾನು ಯಾಕೆ ಸುಳ್ಳು ಹೇಳಿ ಮಂಜುವರೇ? ಯಾಕೆ ಅಂದ್ರೆ ಅವತ್ ಬಾತ್ರೂಮ್ ಅಲ್ಲಿ ಮಂಗಳಮ್ಮನ್ ನೀನ್ ನೋಡ್ದೆ ಅಂತ ನಿನ್ ಉಗಿದು ಚೀಮಾರಿ ಹಾಕದ್ಲಲ್ಲ, ಅದಕ್ಕೆ ರಿವೆನ್ಸ್ ತಗೋತಾ ಇದ್ಯಾ? ಏನ್ ಮಾತಾಡ್ತಿದ್ಯಾ ಮಂಜು ನೀನು? ಇವನ್ ಮೈ ಮೇಲೆ ಆಗಿರೋ ಗಾಯ ನೋಡಿದ್ರೆ ಗೊತ್ತಾಗಲ್ವಾ? ಎಲ್ಲ ನಾಟಕ ಅಮ್ಮ. ಏನೇ ನಾಟಕ? ಯಾಕೆ ಇಷ್ಟೊಂದು ಕಟ್ಟಿ ಆಗಿದ್ಯಾ ನೀನು? ಯಾರು ನಂಬೇಕು ಯಾರ ನಂಬಾರ್ದು ಗೊತ್ತಾಗಲ್ವಾ ನಿನ್ಗೆ? ನಿನ್ ಜೀವ ಕಾಪಾಡ್ದವನ್ನ ಬಿಟ್ಟು ಆ ಕ್ರಿಮಿನಲ್ ಮಂಗಳಮ್ಮನ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ, ಯಾಕಮ್ಮ? ನೀನ್ ಬೇಜಾರು ಮಾಡ್ಕೋಬೇಡ. ಮುಂದಕ್ಕೆ ಇವಳಿಗೆ ಎಲ್ಲ ಅರ್ಥ ಆಗತ್ತೆ. ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಬಾ ಮಂಜು. ನಾನ್ ಬರಲ್ಲಮ್ಮ, ನೀವು ಹೋಗೋದ್ ಬೇಡ. ಇವನು ಮಂಗಳಮ್ಮನ್ ಕಂಡ್ರೆ ಆಗಲ್ಲ ಅಂತ ಪಾಪ ಏನು ತಪ್ಪು ಮಾಡಿದವ್ರು ಅವ್ರ ಮೇಲೆ ನಾವೇ ಕಂಪ್ಲೇಂಟ್ ಕೊಡ್ಬೇಕು? ನಾನ್ ಬರಲ್ಲ. ಮಂಜು, ಮಂಜು ತಪ್ಪು ತಿಳ್ಕೊಬೇಡ. ಬಾ ಕೂತ್ಕೋ. ನಾನೊಳಗೆ ಬುದ್ಧಿ ಹೇಳಿ ಕರ್ಕೊಂಡು ಬರ್ತೀನಿ. ಅವಳನ್ನ ಕಿಡ್ನಾಪ್ ಮಾಡಕ್ ಟ್ರೈ ಮಾಡಿದ್ದು, ಇದು ಎಲ್ಲದ್ರ ಹಿಂದೆ ಆ ಮಂಗಳಮ್ಮನ ಕೈವಾಡ ಇದೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಸರ್. ದಯವಿಟ್ಟು ಅವಳನ್ನ ಅರೆಸ್ಟ್ ಮಾಡಿ ಸರ್. ರೀ, ಪೊಲೀಸ್ನವ್ರು ಇರೋದು ಊರಿಗೋಸ್ಕರ, ನಿಮ್ಮ ಮನೆಯವ್ರಿಗೋಸ್ಕರ ಅಲ್ಲ ರೀ. ನೀವು ಹೇಳಿದಾಗ ಅರೆಸ್ಟ್ ಮಾಡೋದಕ್ಕೆ, ಬಿಡೋದಕ್ಕೆ ನಾವೇ ನಿಮ್ಮ ಮನೆ ಚಾಕ್ರಿ ಮಾಡ್ತಾ ಇದೀವೇನ್ರಿ?